ಈ ದಿನ ನಮ್ಮ ಮಾಜಿ ಸಚಿವರು 2019ರಲ್ಲಿ ಬಿಜೆಪಿ ಸರ್ಕಾರ ರಚಿಸಲು ಪ್ರಮುಖ ಪಾತ್ರ ವಹಿಸಿದಂತ ನಮ್ಮ ಬೈರತಿ ಬಸವರಾಜಣ್ಣವರು, ನಮ್ಮೆಲ್ಲರ ಪ್ರೀತಿ ಪಾತ್ರರಾದಂತ ಬೈರತಿ ಬಸವರಾಜಣ್ಣವರು ಖಾಸಗಿ ಕಾರ್ಯಕ್ರಮದ ನಿಮಿತ್ತ ಚಿತ್ತೂರ್ಗೆ ಹೋಗ್ತಾ ಇರೋದ್ರಿಂದ ನಮ್ಮ ಮುಳಬಾಗಿಲಿನಲ್ಲಿ ಟಿಫನ್ ಮಾಡ್ಕೊಂಡು ಹೋಗ್ಬೇಕು, ಮುಳಬಾಲ್ ದೋಸೆ ರುಚಿಯನ್ನು ಸವಿದುಕೊಂಡು ಹೋಗ್ಬೇಕು ಅಂತ ನಮ್ಮ ಸಿಂಗೇನಹಳ್ಳಿ ಪ್ರಕಾಶ್ ರೆಡ್ಡಿ ಅವರು ಇದು ಅರೇಂಜ್ಮೆಂಟ್ ಮಾಡಿದ್ದಾರೆ. ನಮ್ಮ ಮುಳಬಾಲ್ ತಾಲೂಕಿನ ಬಿಜೆಪಿ ಪರವಾಗಿ ನಾವೆಲ್ಲರೂ ಸೇರಿ ಬೈರತಿ ಬಸವರಾಜಣ್ಣವ್ರನ್ನ ಇಲ್ಲಿ ಸ್ವಾಗತ ಮಾಡಲು ಎಲ್ಲ ಕಾಯ್ತಾ ಇದ್ದೀವಿ. ನಮ್ಮ ಶಾಸಕರಾದ ಬೈರತಿ ಬಸವರಾಜ್ ಅವರು ಚಿತ್ತೂರಿಗೆ ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದಾರೆ. ಅದು ಮತ್ತು ದೇವಸ್ಥಾನ ಮತ್ತು ಕಾರ್ಯಕ್ರಮಕ್ಕೆ. ಅದಕ್ಕೋಸ್ಕರ ನಮ್ಮ ಬಿಜೆಪಿ ಕಾರ್ಯಕರ್ತರು, ನಮ್ಮ ಅಧ್ಯಕ್ಷರಾದ ನಮ್ಮ ಅಮರಣ್ಣ, ಮತ್ತೆ ನಮ್ಮ ಕೌನ್ಸಿಲರ್ ಆದ ಪ್ರಸಾದ್, ಮತ್ತೆ ನಮ್ಮ ಕಾರ್ಯದರ್ಶಿಯಾದ ಬಿಜೆಪಿ ಕಾರ್ಯದರ್ಶಿಯಾದ ನಮ್ಮ ವಿಶ್ವನಾಥ್ ರೆಡ್ಡಿ, ಮತ್ತೆ ನಮ್ಮ ರವಿ ಅವರು, ಎಲ್ಲ ಪ್ರಮುಖರು ಬಿಜೆಪಿ ಸಂಘಟನಾಕಾರರು ಎಲ್ಲರೂ ಬಂದು ಸೇರಿದ್ದಾರೆ. ನಮ್ಮ ಬೈರತಿ ಬಸವರಾಜ್ಗೆ ಒಂದು ಸನ್ಮಾನ ಮಾಡಿ ಅವ್ರಿಗೆ ಒಂದು ಹೃತ್ಪೂರ್ವಕವಾಗಿ ಅಲ್ಲಿ ಚಿತ್ತೂರಿಗೆ ಕಳ್ಸೋಣ ಅಂದ್ಬಿಟ್ಟು ಮುಳಬಾಗಲ್ ದೋಸೆ ಕಾರ್ನರ್ಗೆ, ನಮ್ಮ ಸ್ನೇಹಿತರಾದ ಮುಳಬಾಗಲ್ ದೋಸೆ ಕಾರ್ನರ್ಗೆ ಅವ್ರಿಗೆ ಕರೆದು ಒಂದು ಸನ್ಮಾನ ಮಾಡಿ ಅವ್ರಿಗೆ ಸ್ವಾಗತಿಸೋಣ ಅಂದ್ಬಿಟ್ಟು ಎಲ್ಲರೂ ಕಾತ್ಕೊಂಡಿದ್ದಾರೆ. ಜೈ ಹಿಂದ್, ಜೈ ಕರ್ನಾಟಕ. ಈ ದಿನ ನಮ್ಮ ಪಕ್ಷದ ಒಂದು ಧೀಮಂತ ನಾಯಕರಾಗಿರ್ತಕ್ಕಂಥ ಬೈರತಿ ಬಸವರಾಜ್ನವರು ಯಾವುದೋ ಖಾಸಗಿ ಕಾರ್ಯಕ್ರಮದ ಮೇಲೆ ಚಿತ್ತೂರ್ಗೆ ಹೋಗ್ತಾ ಇದ್ದಾರೆ. ಮುಳಬಾಗಿಲ ಮೇಲೆ ಹಾದು ಹೋಗ್ತಾ ಇರೋದ್ರ ಕಾರಣವಾಗಿ ಮೊದಲನೇ ಬಾರಿಗೆ ನಮ್ಮ ಕಾರ್ಯಕರ್ತರ ಜೊತೆ ಅವನು ಮಾತಾಡ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ರು. ಅದನ್ನ ನಮ್ಮ ಪ್ರಕಾಶ್ ರೆಡ್ಡಿ ಅವರು ಅರೇಂಜ್ ಮಾಡಿದ್ರು. ಆ ನಿಮಿತ್ತ ಇಲ್ಲಿ ಮುಳಬಾಗಿಲು ಬೈಪಾಸ್ನಲ್ಲಿ ದೋಸೆ ಕಾರ್ನರ್ ಹತ್ರ ನಾವೆಲ್ಲ ಸೇರಿ ಅವ್ರಿಗೆ ಸಣ್ಣದಾಗಿ ಒಂದು ಗೌರವ ಸಲ್ಲಿಸಿ ಅವ್ರ ಹತ್ರ 2 ಹಿತನುಡಿಗಳನ್ನು ಕೇಳಬೇಕು ಅಂತ ಹೇಳಿ ನಾವೆಲ್ಲ ಇಲ್ಲಿ ಸೇರಿದ್ದೀವಿ. ಆ ಕಾರ್ಯಕ್ರಮಕ್ಕೆ ನಾವಿಂದು ಕಾದಿದ್ದೀವಿ. ಬರ್ತಾ ಇದ್ದಾರೆ, ಈಗ ಬಂದು ಅವ್ರ ಗೌರವ ಸಲ್ಲಿಸಿ ಅವ್ರನ್ನ 2 ಹಿತನುಡಿಗಳನ್ನ ಪಡೆದು ಕಾರ್ಯಕ್ರಮ ಮುಗಿಸೋಣ ಅಂತ ಕಾಯ್ತಾ ಇದ್ದೀವಿ. ಆತ್ಮೀಯ ಮಾಧ್ಯಮ ಮಿತ್ರರೇ ಹಾಗೂ ಬಿಜೆಪಿ ಮುಖಂಡರೇ, ಇವತ್ತು ಮಾಜಿ ಸಚಿವರು ಹಾಗೂ ರಾಜ್ಯ ಉಪಾಧ್ಯಕ್ಷರಾದಂಥ ಬೈರತಿ ಬಸವರಾಜಣ್ಣ ಅವರು ಇವತ್ತು ಮುಳಬಾಲ್ ದೋಸೆ ತಿಂಡಿಗೋಸ್ಕರ ಬರ್ತಾ ಇದ್ದಾರೆ. ಅವರ ಒಂದು ಆಗಮನಕ್ಕೆ ನಾವೆಲ್ಲ ಕಾಯ್ತಾ ಇದ್ದೀವಿ. ಅವ್ರಿಗೊಂದು ಸಣ್ಣದಾದ ಒಂದು ಸನ್ಮಾನ ಗೌರವವನ್ನು ಕೊಡಲು ನಾವೆಲ್ಲ ಇಲ್ಲಿ ಸೇರಿದ್ದೀವಿ. ಇನ್ನೇನು ಅವ್ರ ಕೆಲವೇ ಕ್ಷಣಗಳಲ್ಲಿ ಇಲ್ಲಿ ಹಾಜರಿರ್ತಾರೆ. ಇದನ್ನ ಅವ್ರಿಗೆ ಬರ್ತಾ ಇರೋದಕ್ಕೆ ನಾವು ತುಂಬಾ ಹೃದಯಪೂರ್ವಕವಾಗಿ ಸ್ವಾಗತ ಕೊಡ್ತೇವೆ. ಜೈ ಹಿಂದ್, ಜೈ ಭಾರತ್.